ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಕೆರೆಗಳು ಬತ್ತಿ ಹೋಗ್ತಾ ಇದೆ. ಮಳೆ ಒಂದು ಕಡೆ ಬಾರದಂತಾಗಿದೆ. ಸೊ ಅದರ ಪ್ರಭಾವವಾಗಿ ಈಗ ಉತ್ತರ ಕರ್ನಾಟಕದ ಬಾಗಲಕೋಟೆಯ ಅನೇಕ ಕೆರೆಗಳು ಬಾಡಿ ಬಳಲಿ ಬತ್ತಿ ಹೋಗ್ತಾ ಇದೆ. ಬಾರದ ಮಳೆ ಬತ್ತಿ ಹೋದಂತಹ ಬಾಗಲಕೋಟೆಯ ಕೆರೆಗಳು ಗುಳೇದಗುಡ್ಡದ ಕೋಟೆಕಲ್ ಕೆರೆಯಲ್ಲಿ ಲಿಟ್ರಲಿ ಈಗ ನೀರೇ ಇಲ್ಲದಂತಾಗಿದೆ. ಕೋಟೆಕಲ್ ಕೆರೆಯಲ್ಲಿ ನೀರಿಲ್ಲದೆ ಭೂಮಿ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆಯಾ? ಕೆರೆಹಳ್ಳದ ಡಿಡಿನಗಲ್ಲು ಕೆರೆಯಲ್ಲೂ ಕೂಡ ಈಗ ನೀರು ಅನ್ನುವಂಥದ್ದು ಇಲ್ಲವಾಗಿದೆ. ಸುತ್ತಮುತ್ತಲಿನ ಹಳ್ಳಿಗಳ ಜಮೀನುಗಳಿಗೆ ಈ ಕೆರೆಯೇ ಸಂಪೂರ್ಣ ಆಸರೆಯಾಗಿತ್ತು. ಒಂದಲ್ಲ ಎರಡಲ್ಲ ಹತ್ರ 100 ಎಕರೆ ಪ್ರದೇಶದ ಜಮೀನಿಗೆ ಈಗ ನೀರು ಸರಬರಾಜು ಆಗ್ತಾ ಇತ್ತು. ಬೃಹದಾಕಾರದ ಕೆರೆಯೇ ಈಗ ಬತ್ತಿ ಹೋದ ಕಾರಣ ರೈತರಿಗೆ ಸಿಕ್ಕಾಪಟ್ಟೆ ಆತಂಕ ಅನ್ನುವಂಥದ್ದಾಗಿದೆ. ಜನ ಜಾನುವಾರುಗಳಿಗೆ ಈಗ ನೀರೇ ಇಲ್ಲದಂತಹ ಸ್ಥಿತಿ ಆ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ. ಸಿದ್ದರಾಮಯ್ಯನವರಿಂದ ಈ ಕೆರೆ ತುಂಬಿಸುವ ಭರವಸೆಯನ್ನು ನೀಡಲಾಗಿತ್ತು. ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದರು. ಸಿದ್ದರಾಮಯ್ಯನವರ ಮಾತು ಈಗ ಲಿಟ್ರಲಿ ಕಂಪ್ಲೀಟ್ ಆಗಿ ನಿರಾಸೆಯನ್ನು ಮೂಡಿಸಿದೆ. ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದಿಲ್ಲ. ಕಾಂಗ್ರೆಸ್ ಸರ್ಕಾರ ಆಡಿದ ಮಾತನ್ನು ಉಳಿಸ್ಕೊಳ್ಳಬೇಕಿತ್ತು ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಕೆರೆ ತುಂಬಿಸುವ ಯೋಜನೆಯನ್ನು ಕೈಗೆತ್ತಿಕೊಳ್ಳಬೇಕು ಅಂತ ರೈತರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ. ರೈತರ ಕನಸನ್ನು ನನಸು ಮಾಡುವಂತೆ ಈಗ ಸರ್ಕಾರಕ್ಕೆ ಅನ್ನದಾತರು ಮನವಿಯನ್ನು ಮಾಡಿಕೊಳ್ತಾ ಇದೆ. ಬಾಗಲಕೋಟೆಯ ಕೆರೆಗಳ ಪರಿಸ್ಥಿತಿ, ಗುಳೇಗುಡ್ಡದ ಕೋಟೆಕಲ್ ಕೆರೆಯಲ್ಲಿ ಕೊಂಚಿತ್ತೂ ಕೂಡ ನೀರಿಲ್ಲ. ಯಾಕೆಂತಂದರೆ ಮಳೆಯ ಪ್ರಭಾವವೂ ಕೂಡ ಇದೆ, ಮಳೆಯ ಅಭಾವವೂ ಕೂಡ ಇದೆ. ಸರಿಯಾದ ಮಳೆ ಆಗಿತ್ತು ಅಂತಂದರೆ ಎಲ್ಲ ಕೆರೆಗಳು ಜಲಾಶಯಗಳು ತುಂಬಿ ತುಳುಕ್ತಾ ಇತ್ತು. ಆದರೆ ಮಳೆ ಇಲ್ಲ. ಆದರೂ ಕೆರೆಯನ್ನು ತುಂಬಿಸುವಲ್ಲಿ ಸರ್ಕಾರ ಸ್ವಲ್ಪ ಇಂಟ್ರೆಸ್ಟ್ ತೆಗೆದುಕೊಂಡು ಕೆಲಸವನ್ನು ಮಾಡಬೇಕಿತ್ತು. ಕಳೆದ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದಾಗ ಈ ಕೆರೆಯನ್ನು ಸಂಪೂರ್ಣವಾಗಿ ತುಂಬಿಸ್ತೀವಿ ಅನ್ನುವಂತಹ ಮಾತನ್ನು ವಿಶ್ವಾಸವನ್ನು ನೀಡಿದ್ರಂತೆ ಅಲ್ಲಿನ ಜನಗಳಿಗೆ. ಆದರೆ ಈಗ ಸಿದ್ದರಾಮಯ್ಯನವರು ಆ ಮಾತಿನ ಮೇಲೆ ನಿಂತಿಲ್ಲ ಅನ್ನುವಂಥದ್ದು ಅಲ್ಲಿನ ರೈತರಿಗೆ ಅನ್ನದಾತರಿಗೆ ಲಿಟ್ರಲಿ ಎಲ್ಲೋ ಒಂದು ಕಡೆ ನಿರಾಸೆ ಮಾಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಆಡಿದ ಮಾತನ್ನು ಉಳಿಸ್ಕೊಳ್ಬೇಕು, ಕೆರೆಯನ್ನು ತುಂಬಿಸುವಂತಹ ಕೆಲಸವನ್ನು ಮಾಡಬೇಕು. ಯಾಕೆ ಅಂತಂದರೆ ಇವತ್ತು ಇಲ್ಲಿ ಜನರಿಗಾಗಲಿ ಅಥವಾ ಬೇರೆ ಪ್ರಾಣಿ ಪಕ್ಷಿ ಜಾನುವಾರುಗಳಿಗೆ ನೀರೇ ಇಲ್ಲದಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಲಿಟ್ರಲಿ ಭೂಮಿ ಒಣಗಿ ಬಿರುಕು ಬಿಟ್ಟುಬಿಟ್ಟಿದೆ. ಆದ್ದರಿಂದ ಈ ಕೆರೆಯ ತುಂಬುವಿಕೆಯ ಕೆಲಸವನ್ನು ರೈಟ್ ನಾವು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ರೈತರ ಕನಸನ್ನು ನನಸು ಮಾಡಬೇಕು ಅಂತ ಇವತ್ತಿನ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಇವತ್ತಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲಿನ ಸ್ಥಳೀಯ ರೈತರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ರೈತರ ಮನವಿಗೆ ಸ್ಪಂದಿಸಿ ಕಾಂಗ್ರೆಸ್ ಸರ್ಕಾರ ಹೇಗೆ ಅವರ ಕನಸನ್ನು ನನಸನ್ನಾಗಿ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಲಿಟ್ರಲಿ ವ್ಯವಸಾಯ ಮಾಡೋದಕ್ಕೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಹಿರೇಹಳ್ಳದ ದಿಗಿನ ಕೆರೆಯಲ್ಲೂ ಕೂಡ ನೀರಿಲ್ಲ. ಕೋಟೆಕಲ್ ಕೆರೆಯಲ್ಲೂ ಕೂಡ ಈಗ ನೀರು ಅನ್ನುವಂಥದ್ದೇ ಇಲ್ಲ. ಇದು ಬಾಗಲಕೋಟೆಯ ಕೆರೆಗಳ ಪರಿಸ್ಥಿತಿ. ಯಾಕೆಂತಂದರೆ ಒಂದು ಊರಿಗೆ ಎಲ್ಲಿಯೂ ಕೂಡ ಸ್ಥಿತಿ ಬರದೇ ಇರೋ ಹಾಗೆ ನೀರಿನ ಸರಬರಾಜು ಆಗಬೇಕು ಅಂತಂದರೆ ಅಲ್ಲಿನ ಕೆರೆಗಳು, ಊರಿನ ಕೆರೆಗಳು ಭರ್ತಿಯಾಗಿರಬೇಕು. ಊರಿನ ಕೆರೆಗಳೇ ಒಣಗಿ ಒಟ್ಟರಾದ ಮೇಲೆ ಆ ಊರಲ್ಲಿ ನೀರು ಸರಬರಾಜು ಆಗೋಕ್ಕೆ ಹೆಂಗೆ ಸಾಧ್ಯ? ಎಲ್ರಿಗೂ ನೀರು ಸಿಗೋದಕ್ಕೆ ಹೆಂಗೆ ಸಾಧ್ಯ? ಕುಡಿಯೋದಕ್ಕೆ ಸಣ್ಣ ಪ್ರಮಾಣದ ನೀರೇ ಜನರಿಗೆ ಸಿಗ್ತಾ ಇಲ್ಲ ಅಂತಂದರೆ ಇನ್ನು ಆ ಭಾಗದ ರೈತರು ವ್ಯವಸಾಯ ಮಾಡೋದಕ್ಕೆ ನೀರನ್ನು ಹುಡುಕೊಂಡು ಎಲ್ಲಿಂದ ಹೋಗಬೇಕು? ಈ ಕಡೆ ಮಳೆರಾಯ ರೈತರ ಕೈ ಹಿಡಿತಾ ಇಲ್ಲ, ಈ ಕಡೆ ಕೆರೆಯಲ್ಲೂ ಕೂಡ ನೀರು ಸರಿಯಾಗಿ ಸಿಗ್ತಾ ಇಲ್ಲ. ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಬೆಳಿಬೇಡಿ, ರಿಸ್ಕ್ ತಗೋಬೇಡಿ ಅಂತ ಬೇರೆ ಮುಖ್ಯಮಂತ್ರಿಗಳೇ ಹೇಳಿಬಿಟ್ಟಿದ್ದಾರೆ. ಜನರ ಜವಾಬ್ದಾರಿಯನ್ನು ತೆಗೆದುಕೊಂಡು ಜನರ ಸಂಕಷ್ಟಕ್ಕೆ ಉತ್ತರವನ್ನು ಕೊಡಬೇಕು, ಪರಿಹಾರವನ್ನು ಕೊಡಬೇಕು ಸರ್ಕಾರ. ಇವತ್ತು ಅದೇ ಸರ್ಕಾರ ಬೆಳೆಯನ್ನು ಬೆಳೆದು ರಿಸ್ಕ್ ತಗೋಬೇಡಿ ಅಂತ ಹೇಳಿದಾಗ ಪಾಪ ರೈತರ ಸಂಕಷ್ಟ ಕೇಳೋರು ಯಾರು? ಯಾರಿಗೆ ಅವರ ಸಂಕಷ್ಟವನ್ನು ಗೋಳಾಟವನ್ನು ಹೇಳ್ಕೊಳ್ಬೇಕು? ಅದರಿಂದ ಕೆರೆಯನ್ನು ಭರ್ತಿ ಮಾಡುವಂತಹ ಆಶ್ವಾಸನೆಯನ್ನು ಹಿಂದಿನ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಕೊಟ್ಟಿದ್ದರು. ಬಟ್ ಈಗ ಸಿದ್ದರಾಮಯ್ಯನವರು ಸ್ಟೆಪ್ ಡೌನ್ ಆದ ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಈ ತರಹದ ಪ್ರಾಜೆಕ್ಟ್ಗೆ ಏನಾದರೂ ಇಂಟ್ರೆಸ್ಟ್ ತೋರಿಸ್ತಾರಾ ಅನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡಬೇಕಾಗಿದೆ.